ವಿಸಿಎನ್ ಟಿವಿಗೆ ಸ್ವಾಗತ. ಕಾಟಗಿ ತಾಲೂಕಿನ ನ್ಯಾಷನಲ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಗ್ರೀನ್ ವ್ಯಾಲಿ ರೂರಲ್ ಪ್ರೌಢಶಾಲೆಯಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಶೇಕಡಾ 625ಕ್ಕೆ 616, 610, 609 ಅಧಿಕ ಅಂಕ ಗಳಿಸಿ ಕಾಟಗಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆ ಮೆಚ್ಚಿ ನ್ಯಾಷನಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಕೆ. ವೆಂಕಟರಾವ್ ಅವರು ಹಾಗೂ ಸಂಸ್ಥೆ ಶಿಕ್ಷಕರು ಪಾಲ್ಗೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದರ ಮೂಲಕ ಪ್ರೋತ್ಸಾಹ ಧನ ನೀಡಿದರು. ಫಸ್ಟ್ ಬಂದ ವಿದ್ಯಾರ್ಥಿಗೆ 25,000, ಸೆಕೆಂಡ್ ಬಂದ ವಿದ್ಯಾರ್ಥಿಗೆ 15,000, ಥರ್ಡ್ ಬಂದ ವಿದ್ಯಾರ್ಥಿಗೆ 10,000 ಹಾಗೂ 600ಕ್ಕೂ ಅಧಿಕ ಗಳಿಸಿದ ವಿವಿಧ ವಿದ್ಯಾರ್ಥಿಗಳಿಗೆ 5,000 ಚೆಕ್ ನೀಡುವುದರ ಮೂಲಕ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಗ್ರೀನ್ ವ್ಯಾಲಿ ರೂರಲ್ ಪ್ರೌಢಶಾಲೆಯ ಸಂಸ್ಥೆ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಶಿಕ್ಷಕರು ಹಾಗೂ ಪಾಲಕರು ಸೇರಿದಂತೆ ಇನ್ನಿತರ ಗಣ್ಯರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಮತ್ತು ಒಳ್ಳೆಯ ಪಟುಗಳಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿಯಿಂದ ಓದಿ ಮುಂದೆ ಎಕ್ಸಾಮ್ಸಲ್ಲಿ ಚೆನ್ನಾಗಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಅದರಲ್ಲಿ 8 ಮಂದಿ 600ಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಸ್ಕೂಲಿಂದ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಒಳ್ಳೆಯ ರೀತಿಯಿಂದ 10ನೇ ತರಗತಿ ಪಾಸ್ ಆಗೋದೇ ದೊಡ್ಡ ವಿಷಯ ಮತ್ತು ಇವತ್ತು ಇವರ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಾರೆ ಅಂತ ಎಷ್ಟು ಪ್ರಯತ್ನ ಮಾಡಿ ಚೆನ್ನಾಗಿ ಮಾಡಿದ್ದಕ್ಕಾಗಿ ನಾವು ಅವ್ರಿಗೆ ಸನ್ಮಾನ ಮಾಡಿ ಎಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ಒಂದೆರಡು ಮಾತು ಹೇಳಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ನಾವು ಶಿಕ್ಷಕರು ಸಂಭ್ರಮಿಸುವಂತಹ ದಿನ. ಯಾಕಂತಂದರೆ ಸಂಭ್ರಮಿಸೋ ಹಾಗೆ ಮಾಡಿರುವಂತಹ ಕೀರ್ತಿ ನಮ್ಮ ಮಕ್ಕಳಿಂದ ಆಗಿದೆ. ಸೊ ಯಾವಾಗಲೂ ಟೀಚರ್ಸ್ಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ತಮ್ಮ ಮಕ್ಕಳ ಸಾಧನೆಯನ್ನು ಮಾಡಿದಾಗ. ಸೊ ಅಂತಹ ಸಾಧನೆಯನ್ನು ಇವತ್ತು ನಮ್ಮ ಮಕ್ಕಳು SSLC ಎಕ್ಸಾಮಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಗಳಿಸಿ ಇವತ್ತು ನಮ್ಮ ಶಾಲೆಗೆ ಇಡೀ ಕಾಟಿಗೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಮತ್ತು ನಾವೆಲ್ಲರೂ ಸಂತೋಷವನ್ನು ಪಡೋ ಹಾಗೆ ಮಾಡಿದ್ದಾರೆ. ಧನ್ಯವಾದಗಳು. Good morning everyone. I am Shravani. My parents are Vanishri and Rashekar. I have been studying in this school since first standard. For this my great achievement, I am thankful to all. Since first standard, the basic education, the basic teachers, primary teachers, high school teachers, I am very thankful to them. And along with the teachers, I am thankful to Mr. Venkatrav sir and Mrs. Nirja madam, who are very supportive and very kind towards me. I would like to dedicate this achievement for everyone in this school, the teaching staff, the non-teaching staff, the worker staff, everyone. I am glad to tell you about my achievement that I have scored 98.56 and I am the topper of this school and I am as well as topper of this Katki Taluk. I am glad that I have been proved the teachers' dream and my parents' dream. Thank you everyone. ನನ್ನ ಹೆಸರು ರಾಜಶೇಖರ್ ಅಂತೇಳಿ, ನಮ್ಮ ಶ್ರೀಮತಿಯವರು, ಹಾಗೆಯೇ ನನ್ನ ಮಗಳು ಶ್ರಾವಣ ಅಂತೇಳಿ 2024-25ನೇ ಸಾಲಿಗೆ ಏನು SSLC ಪರೀಕ್ಷೆಗಳು ನಡೆದು ಆ ಪರೀಕ್ಷೆಯಲ್ಲಿ ಕಾಟಗಿ ತಾಲೂಕಿಗೆ ಉನ್ನತ ಶ್ರೇಣಿಯಲ್ಲಿ ಏನು ಮಾರ್ಕ್ಸನ್ನು ತಗೊಂಡು ಪಾಸ್ ಆಗಿದ್ದಾಳೆ. ಸದರಿ ವಿದ್ಯಾರ್ಥಿನಿ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಅನ್ನೋದಕ್ಕೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ ಅನ್ನುವಂಥದ್ದು, ಭಾಳ ಖುಷಿ ಕೂಡ ಆಗುತ್ತೆ ಅನ್ನುವಂಥದ್ದು. ಸುಮಾರು 11 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಓದಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಈಗ ಎಲ್ಲರೂ ಈ ಶಾಲೆಯತ್ತ ನೋಡುವಂಥ ಮಾಡಿರುವಂಥ ವಿದ್ಯಾರ್ಥಿನಿ ಅಂದರೆ ನನ್ನ ಮಗಳು ಅನ್ನೋದಕ್ಕೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಜೊತೆಗೆ ಈ ಶಾಲೆಯ ವಿದ್ಯಾರ್ಥಿನಿ ಅನ್ನೋದಕ್ಕೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಈ ಒಂದು ಸಾಧನೆ ಮಾಡಿರ್ತಕ್ಕಂತಹ ಈ ವಿದ್ಯಾರ್ಥಿನಿಗೆ ಆ ಶಾಲಾ ಒಂದು ಆಡಳಿತ ಮಂಡಳಿಯವರಿಗೆ ನಮ್ಮ ಫ್ಯಾಮಿಲಿ ಪರವಾಗಿ, ಜೊತೆಗೆ ಈ ವಿದ್ಯಾರ್ಥಿನಿಗೆ ಏನು ಬೋಧನೆ ಮಾಡಿದರೆ ಆ ಎಲ್ಲ ಶಿಕ್ಷಕರ ಬಳಗದವರಿಗೆ ನಿಜವಾಗ್ಲೂ ನಾನು ಭಾಳಷ್ಟು ಆಭಾರಿಯಾಗಿರ್ತೇನೆ. ಯಾಕಂದ್ರೆ ಸಂದರ್ಭಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತಿನ ಈ ಒಂದು ಸಂದರ್ಭ ನಮಗೆ ಸಿಕ್ಕಿರೋದು ನಮಗೆ ನಮ್ಮ ಒಂದು ಧನ್ಯ ಅಂತ ಅನ್ಕೋತೀವಿ. ನಾವು ಧನ್ಯರು, ಇಂಥ ಒಂದು ಮುದ್ದಿನ ಮಗಳನ್ನ ಪಡೆದಿದ್ದೀವಿ. ಜೊತೆಗೆ ಶಾಲೆ ನ್ಯಾಷನಲ್ ಸ್ಕೂಲ್ ಅನ್ನೋದು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಖ್ಯವಾಗಿ ವೆಂಕಟರಾವ್ ಸರ್ ಹಾಗೂ ಮತ್ತು ನೀರಜ ಮೇಡಮ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೀನಿ. ಅವರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಮಗೂ ನಮ್ಮ ಮಕ್ಕಳಿಗೂ.
ಸೊ ಹಾಗಾಗಿ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. I am Manya, daughter of Gopal Shetty. I started my education from nursery itself. We felt very happy and we got a very good result here because our parents support, teachers support. They supported us in every manner. ನಮ್ಮ ಪೇರೆಂಟ್ಸ್ ನಮ್ಮ ಫೀಸ್ ಕಟ್ಟೋದಾಗಿಂದ ಹಿಡಿದು ಯಾವುದೇ ವಿಷಯದಾಗಿರಲಿ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರು. ನಮ್ಮ ಟೀಚರ್ಸು ಎಜುಕೇಷನ್ ಕೊಡೋದಾಗಿರಲಿ, ಲೆಸನ್ಸ್ ಮಾಡುವಾಗ ಏನೇ ವಿಷಯಗಳಾಗಿರಲಿ ಜಸ್ಟ್ ಈಸಿ ವೇಯಿಂದ ನಮಗೆಲ್ಲ ಹೇಳ್ಕೊಟ್ರು. ಆಮೇಲೆ ಇದು ಅವರೆಲ್ಲ ಹೇಳಿದ್ದನ್ನು ನಮ್ಮ ಪೇರೆಂಟ್ಸ್ ಅಂದರೆ ಅವರು ನಮ್ಗೆ ಸಪೋರ್ಟ್ ಮಾಡಿಂದ ಹಿಡಿದು ನಮ್ಮ ಹಾರ್ಡ್ ವರ್ಕಿಂದ ನಾವು ಈ ರಿಸಲ್ಟ್ ಪಡ್ಕೊಳಕ್ಕೆ ಸಾಧ್ಯ, ಇಲ್ಲಾಂದರೆ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇದೇನು ಚೈನ್ ಮ್ಯಾನರ್ ಇದೆಯಲ್ಲ, ಇದರಿಂದನೇ ನಾವು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ವಿ ಜಸ್ಟ್ ಥ್ಯಾಂಕ್ to all my teachers because our school management gave us more and more opportunities here and we felt very grateful. Just thank you so much. ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ನಮ್ಮ ಮಗಳು ಪಾಸ್ ಆಗಿದ್ದಾಳೆ. ಅವಳೆ ಚೆನ್ನಾಗಿ ರಿಸಲ್ಟನ್ನು ಪಾಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಆಗ ನಮ್ಮ ವೆಂಕಟರಾವ್ ಸರ್ ಅವರು ಒಳ್ಳೆಯ ನಿಷ್ಠೆಯಿಂದ ಯಾಕಂದರೆ ಸಾಮಾನ್ಯ ಜನರಿಗೆ ಈ ಒಂದು ಸ್ಕೂಲ್ ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಒಂದು ಪೀಸ್ಲಿಂದ ಇರ್ಬೋದು, ಒಂದು ಎಜುಕೇಷನ್ಲಿಂದ ಇರ್ಬೋದು, ಯಾವುದೇ ಆಗಲಿ. ಇವತ್ತು ನಾವು ಬೇರೆ ಸ್ಕೂಲ್ ತೊಗೊಂಡಾಗ ಒಬ್ಬರು ಮ್ಯಾನೇಜ್ಮೆಂಟ್ ಅವರು ಮೀಟ್ ಮಾಡೋಕ್ಕಾಗ್ತಿರಂಗಿಲ್ಲ. ಇಲ್ಲಿ ನಾವು ನೇರವಾಗಿ ನಮ್ಮ ವೆಂಕಟರಾವ್ ಸರ್ನ ಮೀಟ್ ಮಾಡ್ಬೋದು. ನಮ್ಮ ಕಷ್ಟ ಸುಖಗಳನ್ನು ಅವ್ರು ಹೇಳಿಕೊಂಡಾಗ ಅವರು ನಮಗೆಲ್ಲ ಸ್ಪಂದಿಸಿ ಇವತ್ತು ಪೀಸ್ನ ವಿಷಯದಾಗ ಅಥವಾ ಮಧ್ಯಮ ವರ್ಗದವರಿಗೆ ಈ ಒಂದು ನಂಬರ್ 1 ಸ್ಕೂಲ್ ಈ ನ್ಯಾಷನಲ್ ಸ್ಕೂಲ್. ಹಾಗಾಗಿ ನಿಮ್ಮ ಮಕ್ಕಳನ್ನು ಈ ಸ್ಕೂಲಿಗೆ ಕಳಿಸಿ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಇದೆ. ನನ್ನ ಮಗಳು ಇವತ್ತು 98% ಮಾಡಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ ಅಂತ ನನಗೆ ಭಾಳ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮ್ಯಾನೇಜ್ಮೆಂಟ್ ವರ್ಗಕ್ಕೂ ತುಂಬ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ, ತಂದೆ ಶ್ರೀನಿವಾಸ್. ನಾನು ಈ ಸ್ಕೂಲಲ್ಲಿ ಸುಮಾರು 13 ವರ್ಷದಿಂದ ಓದ್ತಿದ್ದೇನೆ. ನರ್ಸರಿಯಿಂದ ಇಲ್ಲಿವರೆಗೂ ಓದಿ ಎಲ್ಲ ಒಂದು ಗುಡ್ ಮಾರ್ಕ್ಸ್ ತಗೊಂಡು ಹೋಗೋಕ್ಕೆ ಖುಷಿ ಆಗುತ್ತೆ. ಇಂಥ ಸ್ಕೂಲಲ್ಲಿ ಓದಿದ್ದೀನಿ, ಇಷ್ಟು ಮಾರ್ಕ್ಸ್ ಬಂದಿದ್ದೆ ಅಂತ ಹೇಳೋಕ್ಕೂ ಹೆಮ್ಮೆ ಆಗುತ್ತೆ. ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತು ಪ್ರತಿಯೊಂದು ಕ್ಷಣದಲ್ಲೂ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ಪದೇ ಹೇಳಿದ್ರು ಮತ್ತೆ ಬೇಜಾರು ಮಾಡ್ಕೊಳ್ಳಾರ್ದೆ ಎಲ್ಲನೂ ಹೇಳಿದ್ದಾರೆ. ಅವರು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ಮಾರ್ಕ್ಸ್ ತಗೊಂಡು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಟೀಚರ್ಸ್ಗೆ, ನಮ್ಮ ಸ್ಕೂಲಿಗೆ ಒಂದು ಹೆಮ್ಮೆ ಬರೋಂಗೆ ನಾವು ಮಾಡಿದ್ದೀವಿ. ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ ತಾತನೇ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಪ್ರತಿಯೊಂದು ಇದರಲ್ಲೂ ನಾನು ಇಲ್ಲಿ 10th ಆಗಲಿ ಬೇಬಿ ಕ್ಲಾಸಿಂದ ಅವರೇನೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವ್ರು ಇರಲಿಲ್ಲ ಅಂದರೆ ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗ್ತಿದ್ದಿಲ್ಲ. ಪ್ರತಿಯೊಂದು ಅವ್ರು ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಇಂಥವ್ರಿಗೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಷ್ಟೇ. ಈ ಒಂದು ನ್ಯಾಷನಲ್ ಶಾಲೆಯಲ್ಲಿ ನಮ್ಮ ಸೊಸೆಯಾಗಿರ್ತಕ್ಕಂಥ ಶಿಂಚನ ಇವರು ಮೊದಲಿಂದ ಏನಪ್ಪ ಅಂದರೆ ನರ್ಸರಿಯಿಂದ ಇಲ್ಲಿವರೆಗೂ ಕೂಡ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಮಾರ್ಕ್ಸ್ಗಳನ್ನು ಪಡೆದು ಈ ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾಳೆ. ಈ ಒಂದು ಅವಳು ಇಷ್ಟು ಉತ್ತಮವಾದಂಥ ಅಂಕಗಳನ್ನು ಪಡೆಯಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ನ್ಯಾಷನಲ್ ಶಾಲೆಯ ಯಾವತ್ತು ಆಡಳಿತ ಮಂಡಳಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಹಾಗೆ ಇಲ್ಲಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗ್ರೂಪ್ ಸಿಬ್ಬಂದಿ ಆಗಿರ್ಬೋದು, ಹಾಗೆ ಇಲ್ಲಿರ್ತಕ್ಕಂಥ ವಾಹನ ಚಾಲಕರಾಗಿರ್ಬೋದು. ಅಂದರೆ ಆ ಮಕ್ಕಳು ಒಳ್ಳೆಯ ಅಂಕಗಳನ್ನು ಗಳಿಸೋದಕ್ಕೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯಿಂದ ಹಿಡಿದು ಅಧ್ಯಕ್ಷರಾದಿಯಾಗಿ ಇಲ್ಲಿರ್ತಕ್ಕಂಥ ಪಿವಾನ್ವರೆಗೂ ಕೂಡ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ಪಟ್ಟಿರ್ತಾರೆ. ಆ ರೀತಿ ಆದಾಗ ಮಾತ್ರ ಒಂದು ಉತ್ತಮ ಸೌಲಭ್ಯಗಳನ್ನು ಒದಗಿಸಿದಾಗ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ, ಉತ್ತಮ ಮಟ್ಟದಲ್ಲಿ ಹೆಸರನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಸಂಸ್ಥೆ ಗುರುತಿಸುವಂತಾಗಲಿ ಅಂತಕ್ಕಂಥದ್ದು ನಮ್ಮ ಆರೈಕೆ. ಎಲ್ರಿಗೂ ನಮಸ್ಕಾರ. ನಮ್ಮ ಸೊಸೆ ಎಂ ಸಿಂಚನ ಚೆನ್ನಾಗಿ ರಿಸಲ್ಟ್ ಮಾಡಿದ್ದಾಳೆ. ಅವಳ ಸಾಧನೆಗೆ ಕಾರಣಕರ್ತರಾದಂತಹ ಎಲ್ಲ ಟೀಚರ್ಸ್, ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಐ ಆಮ್ ಭಾಗ್ಯ. ಈ ಸ್ಕೂಲಿಗೆ, ನ್ಯಾಷನಲ್ ಸ್ಕೂಲಿಗೆ ನಾನು 5th ರ್ಯಾಂಕು. ನಾನು ಅಡ್ಮಿಷನ್ ಮಾಡಿಸಿದ್ದು 9th ಅಲ್ಲೇ. ಆದರೆ ಈ ಸ್ಕೂಲು ಜಾಸ್ತಿನೇ ಸಪೋರ್ಟ್ ಮಾಡಿದೆ. ಟೀಚರ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ವೆಂಕಟರಾವ್ ಸರ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಜಾಸ್ತಿ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. 6 ಸಬ್ಜೆಕ್ಟ್ಸು ಇಷ್ಟು ಮಾರ್ಕ್ಸ್ ಬರೋಕ್ಕೆ ಕಾರಣನೇ ಟೀಚರ್ಸು ಜಾಸ್ತಿ, ಮತ್ತು ಎಜುಕೇಷನ್ ವೈಡ್ ಜಾಸ್ತಿನೇ ಇದು ಬೆಸ್ಟ್ ಇದೆ ಸ್ಕೂಲು. 2 ವರ್ಷದಿಂದ ಬಂದು ಇಷ್ಟು ಮಾರ್ಕ್ಸ್ ತೆಗೋಕ್ಕೆ ಕಾರಣ ಜಾಸ್ತಿ ಟೀಚರ್ಸೇ ಆಗಿದ್ದಾರೆ.
ಇವತ್ತಿಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಅವರೇ ಕಾರಣ. ಸ್ಪೋರ್ಟ್ಸ್ ವೈಡ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಮೋರಲ್ ವ್ಯಾಲ್ಯೂಸ್ನ ಜಾಸ್ತಿ ಮಕ್ಕಳಿಗೆ ತುಂಬ್ತಿದ್ದಾರೆ. ಸ್ಕೂಲ್ ಬೆಸ್ಟ್ ಇದೆ. ಬರೋ ಮಕ್ಕಳು ಈ ಸ್ಕೂಲಿಗೆ ಹಚ್ಚಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನನಗೆ ಏನು ಮಾತಾಡ್ಬೇಕು ಅನ್ನೋದು ನನಗೆ ತೋರಿಸ್ತಾ ಇಲ್ಲ. ಆದರೆ ನಾನು ಈ ಸ್ಕೂಲಿನ ಬಗ್ಗೆ ನನಗೆ ಹೇಳ್ಬೇಕಂದ್ರೆ ನನ್ನ ಮಗಳು ಇಷ್ಟರ ಮಟ್ಟಿಗೆ ತರ್ತಾಳಂಬೋದು ನನಗೆ ಗ್ಯಾರಂಟಿ ಇದ್ದಿಲ್ಲ. ಆದರೆ ನಾನು ಒಂದು 90 ಆದರೂ ಸಾಕಪ್ಪ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು 9ನೇ ಕ್ಲಾಸಿಗೆ ತಂದು ನಾನು ಗೌರ್ಮೆಂಟ್ ಶಾಲೆಗೆ ಓದಿ ಹೆಣ್ಮಳಿಲಿ ತಂದು ಹಚ್ಚಿದ್ದೆ. ಆದರೆ ಇಷ್ಟರ ಮಟ್ಟಿಗೆ ತಂದಾಳಂದ್ರೆ ನನಗೆ ಭಾಳ ಖುಷಿಯಾಗಿದೆ. ಆದರೆ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ. ಥ್ಯಾಂಕ್ ಯು ಎಲ್ಲ ಸ್ಕೂಲಿಗೆ. Hi everyone, I am Shaheen. I started my education in this school and completed my high school education. I am very happy with my results. Hope my parents and teachers are happy. I am very thankful to have teachers and parents who supported me to get this result. I balanced both sports and education. I am very happy to get this. I'm happy and sad because I'm going to next level of my education, and sad because I'm leaving this school. Thank you so much. ಇಲ್ಲಿ ಹಚ್ಚಿದ್ದಕ್ಕೆ ಇವರು ಶಾಲೆಯವರು ಭಾರಿ ಸಪೋರ್ಟ್ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಹಾಯ್ ಮನುಷ್ಯ, ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದೆ 9th. ಫಸ್ಟ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಾಯಿದ್ದೆ. ನಮಗೆ ಈ ಸ್ಕೂಲಿಗೆ ಬಂದ ಮೇಲೆ ನಮಗೆ ನಮಗೆ ಇಂಗ್ಲೀಷ್ ಮೀಡಿಯಮ್ ಆದರೂ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಷ್ಟು. ಅವರಿಂದನೇ ನಾವು ಇಷ್ಟು ಪರ್ಸೆಂಟೇಜ್ ತೆಗಿಯೋಕ್ಕಾಯಿತು. ನಾವು ಸ್ಪೋರ್ಟ್ಸ್ನಲ್ಲೂ ಮತ್ತು ಸ್ಟಡಿಯಲ್ಲೂ ಇರೋಕ್ಕೆ ನಮಗೆ ಹೆಲ್ಪ್ ಮಾಡಿದರು, ಸಪೋರ್ಟಿವ್ ಆಗಿದ್ದರು ಟೀಚರ್ಸ್. ಎರಡೂ ಬ್ಯಾಲೆನ್ಸ್ ಮಾಡೋಷ್ಟು ಕೆಪಾಸಿಟಿ ನಮಗೆ ಟೀಚರ್ಸ್ ಹೆಲ್ಪ್ ಮಾಡಿದರು. ನಮಗೆ ಎರಡೂ ಬ್ಯಾಲೆನ್ಸ್ ಮಾಡ್ಬೋದು ನೀವು ಅಂತ ಇದು ಮಾಡಿದರು. ನಮಗೆ ಸ್ಪೋರ್ಟ್ಸಲ್ಲೂ ಹೆಸರು ಮಾಡೋಕ್ಕೆ ಸಾಧ್ಯ ಆಯಿತು ಮತ್ತು ಸ್ಟಡಿಯಲ್ಲೂ ಹೆಸರು ಮಾಡೋಕ್ಕೆ ಸಾಧ್ಯ ಆಯಿತು. ಎಲ್ಲ ಟೀಚರ್ಸು ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಅವರಿಂದನೇ ನಾವು ಇಷ್ಟು ಪರ್ಸೆಂಟೇಜ್ ತೆಗಿಯೋಕ್ಕೆ ಸಾಧ್ಯ ಆಯಿತು. ನಮಗೆ ನಮಗೆ ಈ 10th ಬಂದಮೇಲೆ ನಾವು ಎಷ್ಟು ಕೇರ್ ಮಾಡಿದ್ರು ಅಂದರೆ ಅಷ್ಟು ಕೇರ್ ಮಾಡಿದ್ರು ನಮ್ಮ ಟೀಚರ್ಸ್. ನಮಗೆ ಎಲ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಐತೆ ಅಲ್ಲೇ ಕೂತ್ಕೊಂಡು ಓದ್ರಿ ಅಂತಲೂ ಹೆಲ್ಪ್ ಮಾಡಿದರು ನಮಗೆ ಟೀಚರ್ಸ್. ಎಲ್ಲ ಕ್ಷಣದಲ್ಲೂ ನಮ್ಮ ಹಿಂದೆ ನಿಂತಿದ್ರು ಟೀಚರ್ಸ್. ಸ್ಪೋರ್ಟ್ಸಲ್ಲೂ ಸಹ ನಮಗೆ ಅಷ್ಟೇ ಹೆಲ್ಪ್ ಮಾಡಿದರು. ಟೀಚರ್ಸು ಸಹ ನಮ್ಗೆ ಸ್ಟಡಿಯಲ್ಲೂ ಸಹ ಹೆಲ್ಪ್ ಮಾಡಿದರು ಅವರು. ನಾವು ಅವರು ಈ ಸ್ಕೂಲಿಂದ ಮ್ಯಾನೇಜ್ಮೆಂಟು ಮತ್ತು ಟೀಚರ್ಸು ಪೇರೆಂಟ್ಸ್ಲಿಂದನೇ ನಮ್ಮ ಪರ್ಸೆಂಟೇಜ್ ಇಷ್ಟು ಆಗೋಕ್ಕೆ ಸಾಧ್ಯ ಆಯಿತು. ನನ್ನ ಪರ್ಸೆಂಟೇಜ್ ಈ ಸ್ಕೂಲಲ್ಲಿ 96 ಆಗೈತಿ. ಅಷ್ಟು ಆಗೋಕ್ಕೆ ಕಾರಣ ಪೇರೆಂಟ್ಸ್ ಮತ್ತು ಮ್ಯಾನೇಜ್ಮೆಂಟು ಟೀಚರ್ಸು. ಥ್ಯಾಂಕ್ ಯು. Bhavani, I got very good result. I'm very satisfied with that. I got 95.84 result. That means 86. Teachers, parents supported a lot. They were with us together. ನಮ್ಗೆ ತುಂಬ ಖುಷಿ ಆಗುತ್ತೆ. ಅವ್ರು ತುಂಬ ಕಂಫರ್ಟಬಲ್ ಆಗಿ ತುಂಬಾ ನಮ್ಗೆ ಯಾವ ಥರ ಅಂದರೆ ಲೈಕ್ ಅವರು ನಮ್ಗೆ ಯಾವುದೇ ಅರ್ಥ ಆಗಿಲ್ಲ ಟಾಪಿಕ್ಸ್ ಅಂತಂದ್ರೂ ತುಂಬ ಅವ್ರಿಗೆ ಕಷ್ಟ ಆದರೂ ನಮಗೆ ಕನ್ವಿನ್ಸ್ ತುಂಬ ಮಾಡ್ತಿದ್ರು. ಲೈಕ್ ಟೀಚರ್ಸ್ ಅಂತೂ ತುಂಬ ಚೆನ್ನಾಗಿದ್ದಾರೆ. ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಪೇರೆಂಟ್ಸ್ ಎಲ್ಲ ನಮ್ಗೆ ಲೋ ಫೀಲ್ ಆದಾಗ ನಿನ್ನಿಂದ ಆಗುತ್ತಂತೆಲ್ಲ ಹೇಳಿ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಥರ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಯೋಕ್ಕಾಗಿರೋದು. ಐ ಥಿಂಕ್ ಸ್ಕೂಲ್ ಅವರಿಗೂ ಸ್ಯಾಟಿಸ್ಫೈ ಆಗಿರ್ಬೋದು ರಿಸಲ್ಟ್. ಥ್ಯಾಂಕ್ ಯು. Hi, good morning. My name is Sinchana Kalanagowda. I scored 95.84, approx 96. I hope my parents and teachers and my special sisters are happy with the result what I have scored. Sometimes I feel, it was really hard, but after what my sisters said that it is not really tough what you think. After what I learned, the concepts my teachers have learned me thoroughly, and they have understand us very thoroughly and made us learn the things. I am grateful for them, and this was really a very good experience. I started my kindergarten education and I completed my high school education here, and I feel it is a unrealistic thing because it's been 13 years long, and I feel proud of myself sometimes. And when I said my percentage 95.84, my sister's reaction was priceless. I hope I made her happy with the result, and especially my parents. They work hard, not only my parents but every parents, they work really hard. ನನ್ನ ತಂದೆ ತಾಯಿನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೇನಾದರೂ ನನ್ನ ಜೊತೆ ಇರಲಿಲ್ಲ ಅಥವಾ ನನಗೆ ಆಗಲ್ಲ ಅಂದಾಗ ನಾನೇನಾದರೂ ಇರಲಿಲ್ಲ ಅಂದರೆ ನನಗೆ ಆಗ್ತಿದ್ದಿಲ್ಲ. ಮತ್ತು ನನ್ನ ಸಿಸ್ಟರ್ಸ್ ಕೂಡ ಅವ್ರಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟ ಅಂತ ಹೇಳಿದರು. ಬಟ್ ನನಗೇನಿತ್ತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಬೇಕು, ನನ್ನ ಪೇರೆಂಟ್ಸನ್ನು ಪ್ರೌಡ್ ಮಾಡಬೇಕು ಅಂತ ಇತ್ತು. ಸೊ ಹ್ಯಾಪಿ ಫಾರ್
ನನ್ನ ಮಗಳು ಈ ಲೆವೆಲಿಗೆ ಬಂದಿರೋದಕ್ಕೆ ಕಾರಣ ಈ ಎಲ್ಲ ಮ್ಯಾನೇಜ್ಮೆಂಟು. ಹೀಗಾಗಿ ನನ್ನ 3 ಮಕ್ಕಳು ಕೂಡ ಇಲ್ಲೇ ಎಜುಕೇಷನ್ ಮುಗಿಸಿದ್ದಾರೆ. ಒಬ್ಬ ಮಗಳು 94 ತಂದರೆ, ಒಬ್ಬ ಮಗಳು 95, ಒಬ್ಬ ಮಗಳು 96. ಹಿಂಗೆ ಇಂಕ್ರಿಮೆಂಟ್ ಹಾಕ್ಕೊಂತ ಹೋಗ್ತೀವಿ. ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆ ವಿಚಾರಗಳು ತಿಳಿಸೋಕ್ಕೆ ಏನಿಲ್ಲ. ಇನ್ನು ಸ್ಕೂಲ್ ಬಗ್ಗೆ ನಮಗೆ 4:15 ಮತ್ತು 6 ಗಂಟೆವರೆಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಇಟ್ಟು ಹುಡುಗರನ್ನ ಪ್ರಿಪೇರ್ ಮಾಡಿ ನಾವು ಎಲ್ಲೇ ಟ್ಯೂಷನ್ ಕಳಿಸಿಲ್ಲ, ಏನು ಕಳಿಸಿಲ್ಲ. ನಾವೇ ಸ್ವಂತ ಈ ಎಜುಕೇಷನ್ ಮೇಲೇ ಮುಂದೆ ಈ ಲೆವೆಲ್ ಸ್ಕೋರ್ ಮಾಡೋಕ್ಕೆ ಭಾಳ ಅನುಕೂಲ ಆಯಿತು. ಎಲ್ಲ ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಮಕ್ಕಳು ಇವತ್ತು ಒಳ್ಳೆಯ ಎಜುಕೇಷನ್ ಎಲ್ಲರೂ 10 ವರ್ಷ ಇಲ್ಲೇ ಮುಗಿಸಿದ್ದಾರೆ. 3 ಜನ. ಸ್ಕೂಲ್ ಬಗ್ಗೆ ಹೇಳಿದ್ರೆ 2 ಮಾತಿಲ್ಲ. ಸ್ಕೂಲಲ್ಲಿ ಒಳ್ಳೆ ಟೀಚಿಂಗ್ ಇದೆ. ಇನ್ನೂ ಒಳ್ಳೆ ಎಜುಕೇಷನ್ ಕೊಡಲಿ ಅಂತ ನಾನು ಕೇಳ್ತೀನಿ. I'm English tutor here. I feel very happy and I would like to wish my students, those who are scored very good marks. They are the toppers of the school, and not only school but also category. So that please choose this school to give the best education to your child, because our management is very supportive and they are always with us, especially Venkatrao sir and Niraja madam. They are always with us and they always think of the development of the school. So that choose this school. It is the best school, one of the best schools in Kadgi. Thank you. Those who got good marks in national school, congratulations for your future. Thank you. I really thankful to everyone, those who got good marks in SSLC examination, and all the best for your life and future. Have a nice day. Thank you so much.